ಎಸ್ ಗುರುಗಳೇ ಹೇಳಿದ್ರು ಆಚರಿಸುವಂತಹ ವಿಧಾನಗಳು ಹೇಗೆ ಹೇಗೆ ಅಂತ ಹೇಳಿ. ಮತ್ತೆ ಇದನ್ನ ನಾಗರ ಪಂಚಮಿಯನ್ನ ಆಚರಣೆ ಮಾಡೋದ್ರಿಂದ ನಮ್ಗೆ ಯಾವೆಲ್ಲ ಫಲಗಳು ಪ್ರಾಪ್ತಿಯಾಗತ್ತೆ ಅಂತ. ರಾಹು ಥರ ಕೊಡ್ತಕ್ಕಂಥ ದೇವತೆ ಇನ್ನೊಬ್ಬನಿಲ್ಲ ಅಂತ. ರಾಹು ಶನಿವತ್ ರಾಹು ಅಂತ ಅಂದರೆ ರಾಹು ಕೊಡ್ತಕ್ಕಂಥ ದೇವತೆ. ನವಗ್ರಹಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥವನೊಬ್ಬನು ನೈಸರ್ಗಿಕ ಪಾಪಗ್ರಹನಾದರೂ ಕೂಡ ಸಕಲವನ್ನು ಕೊಡ್ತಕ್ಕಂಥ ಶಕ್ತಿ ಇರೋದು ರಾಹುಗೆ ಅಂತ. ರಾಹು ಯೋಗ ಮತ್ತು ದೋಷ ಎರಡನ್ನೂ ಕೊಡಬಲ್ಲ ಅವನು. ಯಾರು ದೇವರ ನಿಂದನೆಯನ್ನು ಮಾಡ್ತಾರೋ, ದೇವರಿಗೆ ಕೋಪ ಬಂದಾಗ ಅದು ನಾಗ ದೋಷವಾಗಿ ಪರಿಣಮಿಸ್ಬಿಡುತ್ತೆ. ಯಾವಾಗ ದೈವ ಗುರು ಹಿರಿಯನ್ನು ನಿಂದಿಸಿದರೆ ಅದು ನಾಗರ ದೋಷಕ್ಕೆ ಗುರಿ ಆಗ್ತಾನವನು ಅಂತ. ಆದರೆ ಈ ನಾಗಪಂಚಮಿಯಲ್ಲಾಗಲಿ ಅಥವಾ ನಾಗರನ್ನು ನಾವು ಆರಾಧನೆ ಮಾಡುವಾಗ ಅದಕ್ಕೆ ವಿಶೇಷವಾಗಿರತಕ್ಕಂಥದ್ದು ಏನು ಅಂದರೆ, ಇವತ್ತಿನ ಹೆಸರುವಾಸಿಯಾಗಿರ್ತಕ್ಕಂಥ ದೇವಸ್ಥಾನಕ್ಕೆ ಬನ್ನಿ, ಈ ಕ್ಷೇತ್ರಕ್ಕೆ ಬನ್ನಿ ಅಂತೇಳಿ ಯಾವ ಶಾಸ್ತ್ರ ಗ್ರಂಥಗಳಲ್ಲೂ ಉಲ್ಲೇಖ ಆಗಿಲ್ಲ. ನಾಗರನ್ನು ಆರಾಧನೆ ಮಾಡಬೇಕಾದ್ರೆ ನದಿಯ ತೀರದಲ್ಲಿ ಅರಳಿ ಮರದ ಕೆಳಗಡೆ ಅಥವಾ ಹುತ್ತದ ಬಳಿ ಮಾಡಬೇಕು ಅಂತ ನಾಗರ ದೇವಸ್ಥಾನ ಇರುತ್ತೆ. ಆ ನಾಗರ ಪೂಜೆಯನ್ನು ಮಾಡುವಾಗ ಅಲ್ಲೂ ಸೂತ್ರ ಹಾಕಿರ್ತಾರೆ, ನೋಡಿದ್ರಿ, ನಾಗರಿಗೆ ಹುತ್ತಕ್ಕೂ ಸೂತ್ರ ಸುತ್ತಿರ್ತಾರೆ. ಆ ಸೂತ್ರಗಳನ್ನು ಪೂಜೆ ಮಾಡಿದ ನಂತರ ಯಾವ ಹೆಣ್ಮಕ್ಳು ವಿಶೇಷವಾಗಿ ಅದನ್ನು ದಾಟಬಾರದು ಅಂತ. ಬೇಕಾದರೆ ಅದನ್ನು ಅವರನ್ನು ಟೆಸ್ಟ್ ಮಾಡೋದು ಬೇಡ. ಆ ಸೂತ್ರವನ್ನು ಹುತ್ತಕ್ಕೆ ಹಾಕಿರ್ತಕ್ಕಂಥ ಸೂತ್ರವನ್ನೇನಾದರೂ ಕೂಡ ಅವರು ದಾಟಿದ್ದೇ ಆದರೆ ಯಾವ ಆ ಮಾಟ ಮಂತ್ರವೂ ಇಲ್ಲದೆ ಯಾವ ಆರೋಗ್ಯವಾಗಿರ್ತಕ್ಕಂಥ ವ್ಯಕ್ತಿ ಹಠಾತ್ ಅಂತ ಅನಾರೋಗ್ಯಕ್ಕೊಳಗಾಗ್ತಾನೆ ಅಂದರೆ ಅದೊಂದು ಕಾರಣ ಅಂತ. ಆ ನಾಗನಿಗೆ ಹಾಕಿರ್ತಕ್ಕಂಥ ಸೂತ್ರವನ್ನು ದಾಟಬಾರದು ಅಂತಿದೆ. ಅವರು ದಾಟಿದ್ರೆ ಅವಾಗಲೇ ಆರೋಗ್ಯಕ್ಕೆ ಹಾನಿಕಾರಿ ಆಗ್ತದೆ ಅಂತ. ನಾವಿಲ್ಲಿ ನಾಗರ ಪಂಚಮಿ ನಮ್ಗೆ ಏನು ಕೊಡುತ್ತೆ ಅಂದರೆ, ನಮ್ಮಲ್ಲಿ ಜ್ಯೋತಿಷ್ಶಾಸ್ತ್ರದ ವೇದಾಂಗದಲ್ಲಿ ಅದಕ್ಕೆ ನಾವು ವಂದ್ಯಾ ದೋಷ ಅಂತ ಕರಿತೀವಿ. ಆ ಆಯುರ್ವೇದದಲ್ಲಿ ವಂದ್ಯ ಅಂದರೆ ಏನಂದರೆ, ಆ ಕ್ರಿಮಿಕೀಟಗಳು ಗರ್ಭವನ್ನು ತಿಂದುಬಿಡುತ್ತೆ ಅಂತ ಹೇಳಿದ್ರೆ, ನಮ್ಮ ಜ್ಯೋತಿಷ್ಶಾಸ್ತ್ರದಲ್ಲಿ ವಂದ್ಯಾ ದೋಷ ಅಂದರೆ ಕ್ರಿಮಿಕೀಟ ಅಂದರೆ ಸರ್ಪ. ಈ ಸರ್ಪದೋಷ ಏನಾದರೂ ಮನುಷ್ಯನಿಗೆ ಆವರಿಸಿದ್ರೆ, ಪಂಚಮದಲ್ಲೋ ನವಮದಲ್ಲೋ ಲಗ್ನದಲ್ಲೋ ರಾಹು ಇದ್ದು ಕುಜನು ಮತ್ತು ಪಾಪಗ್ರಹರ ಸಂಬಂಧ ಬಂದಾಗ ಒಂದೇ ದೋಷ ಉಂಟಾಗ್ತದೆ. ಈ ಒಂದೇ ದೋಷ ಆದಾಗ ಮೂರು ರೀತಿಯಾಗಿರತಕ್ಕಂಥ ದೋಷ ಉಂಟಾಗ್ತದೆ. ಯಾವುದು? ಒಂದು ಜನ್ಮತಃ ಮಕ್ಕಳೇ ಆಗಲ್ಲ, ಒಂದು ದೋಷ. ಇನ್ನೊಂದು ಒಂದು ಮಗು ಆಗುತ್ತೆ, ಆ ಮಗು ಆದಾಗ ಮತ್ತು ಮಕ್ಕಳಾಗಲ್ಲ, ಎರಡು ದೋಷ. ಮೂರನೇದು ಹುಟ್ಟೋ ಮಕ್ಕಳಲ್ಲಿ ಸಾಯ್ತಾ ಇರ್ತಾರೆ, ಹೊಟ್ಟೆಲ್ಲೇ ಸಾಯ್ಬೋದು ಅಥವಾ ಹುಟ್ಟಿದ ತಕ್ಷಣ ಸಾಯ್ಬೋದು. ಈ ಮೂರು ರೀತಿಯಾಗಿರ್ತಕ್ಕಂಥ ದೋಷವನ್ನು ಕೊಡ್ತಕ್ಕಂಥದ್ದು ಇದು ಸರ್ಪದೋಷ. ಇಂತಹ ನಾಗಪಂಚಮಿಯನ್ನು ನಾವು ಮಾಡೋದ್ರಿಂದ ನಮಗೇನು ಸಿಗುತ್ತೆ? ಒಂದು, ನಮಗೆ ಬೇಕಾಗಿರ್ತಕ್ಕಂಥದ್ದು ನಾಗರ ದೋಷ ಅಂದರೆ ಯೋಗ ಅಂತ ಕರೀತಾರೆ. ಅಂತಹ ಯೋಗದ ಫಲ ನಮಗೇನಾದರೂ ಬಂದರೆ, ಚಕ್ರವರ್ತಿ ಅಂತ ಏನಾದರೂ ಜಗತ್ತಲ್ಲಿ ಯಾರಾದರೂ ಒಬ್ಬರಿದ್ದರೆ, ಅದು ಯಾವುದೇ ರಂಗದಲ್ಲಾಗಿರ್ಬೋದು, ಅದಕ್ಕೆ ರಾಹುವಿನ ಅನುಗ್ರಹ ಇದ್ದರೆ ಮಾತ್ರ ಅವನು ಒಳ್ಳೆ ವೈದ್ಯನಾಗಬಲ್ಲ, ಒಳ್ಳೆ ನ್ಯಾಯಾಧೀಶನಾಗಬಲ್ಲ, ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಆಗಬಲ್ಲ. ಅಂತಹ ರಾಹು ಕೊಡ್ತಕ್ಕಂಥ ಯೋಗಕಾರಕ ನಾವು ಆಗ್ತಾನೆ. ಈ ಮೂರು ದೋಷಗಳಿಂದ ಬಿಡುಗಡೆ ಆಗಬೇಕಾದ್ರೆ, ಒಂದೇ ದೋಷದಲ್ಲಿ ಬಿಡುಗಡೆ ಆಗಬೇಕಾದ್ರೆ ರಾಹು ಸಂಬಂಧ ಬೇಕು. ರಾಹು ಇನ್ನೊಂದೇನು ಎಲ್ಲರೂ ಹೋಗಿ ಮರ ಬೀಳ್ತಾರೆ ಅಂದರೆ, ಚರ್ಮದ ಸ್ಕಿನ್ ಡಿಸೀಸ್ ಅಂತ ಕರೀತಾರೆ. ಯಾರಿಗೆ ಚರ್ಮ ರೋಗ ಬರುತ್ತೋ ಅದಕ್ಕೆ ರಾಹು ದೋಷ ಇದ್ದರೆ ಮಾತ್ರ ಅಂಥವ್ರಿಗೆ ಅದಾಗ್ಬಿಡುತ್ತೆ. ಒಂದು ಸರಿ ಚರ್ಮ ರೋಗ ಏನಾದರೂ ಅಟ್ಯಾಕ್ ಆದರೆ ಅದು ಮಿನಿಮಮ್ಮು 25 ವರ್ಷ ಬೇಕಾದರೂ ಕಾಡಿಸ್ಬೋದು. ಎಲ್ಲ ರೋಗಕ್ಕೆ ಇದು ಜಾತಕದಲ್ಲಿ ಗೊತ್ತಾಗಲ್ಲ. ನಮ್ಮ ಜಾತಕದಲ್ಲಿ ಚರ್ಮ ರೋಗ ಗೊತ್ತಾಗದಿರ್ತಕ್ಕಂಥ ರೋಗ ಅಂತ ಉಲ್ಲೇಖ ಆಗಿದೆ. ಅದು ಬಂದ ಮೇಲೆ ಗೊತ್ತಾಗುತ್ತೆ, ಓಹೋ ಈ ಗ್ರಹ ಹಿಂಗಿದೆ, ಈ ರಾಹು ಹಿಂಗಿದೆ ಅಂತ. ಗೊತ್ತಾಗದಿರತಕ್ಕಂಥದ್ದು ರೋಗದಲ್ಲಿ ಚರ್ಮ ರೋಗವು ಇದು ಒಂದು ಸಾರಿ ಏನಾದರೂ ಬಂತು ಅಂದರೆ ಕಡಿಮೆ ಪಕ್ಷ ಒಂದು 25 ವರ್ಷ ಬೇಕಾದರೂ ಕಾಡ್ಬೋದು. ಅದಕ್ಕಾಗಿ ಏನು ಮಾಡ್ತಾರೆ ಅಂದರೆ, ಎಲ್ಲ ಪರಿಹಾರಗಳನ್ನು ಮಾಡಿ 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 ಸಾಕಾಗಿ ಕೊನೆಗೆ ನಾಗರು ಹೋಗಿ ಅವರು ಬಿದ್ದು ಬಿಡ್ತಾರೆ ಅವರು ಅಂತ. ಆದರೆ ನಾಗರಿಗೆ ಆ ಶಕ್ತಿ ಇದೆ, ಚರ್ಮ ರೋಗವನ್ನು ಪರಿಹರಿಸ್ತಕ್ಕಂಥ ಶಕ್ತಿ ಇದೆ. ಎರಡನೇದಾಗಿ ಅವನನ್ನು ಚಕ್ರವರ್ತಿಯಾಗಿ ಮಾಡ್ತಕ್ಕಂಥ ಯೋಗ ಇದೆ. ಆ ಸಂತಾನದಲ್ಲೂ ಕೂಡ ವಿಶೇಷವಾಗಿ ಆ ಮೂರು ರೀತಿಯಾಗಿರ್ತಕ್ಕಂಥ ಯಾವುದೇ ದೋಷ ಇದ್ದರೂ ಕೂಡ ಆ ದೋಷವನ್ನು ಪರಿಹಾರ ಮಾಡ್ತಕ್ಕಂಥ ಶಕ್ತಿ ಈ ನಾಗರಿಗಿರುತ್ತೆ. ನಾಗನನ್ನು ನಾವು ನಿತ್ಯ, ನೈಮಿಕ, ಕಾಮ್ಯ ಅಂತ ಕರಿತೀವಿ. ನಿತ್ಯ ಕೂಡ ನಾಗನನ್ನು ಆರಾಧನೆ ಮಾಡ್ಬೋದು. ನೈಮಿಕವಾಗಿ ಇಂತಹ ಹಬ್ಬದ ದಿನಗಳಲ್ಲಿ ನಾವು ಪೂಜೆ ಮಾಡ್ಬೋದು. ಅಥವಾ ನಮಗೆ ಇಂಥ ಕೆಲಸ ಆಗಬೇಕು ಅಂತೇಳಿ ಕಾಮ್ಯ ಪ್ರಯೋಗವಾಗಿ ನಾವು ನಾಗನನ್ನು ಆರಾಧನೆ ಮಾಡ್ಬೋದು. ಮೂರು ರೀತಿಯಾಗಿ ನಮಗೆ ವರಹ ಕೊಡ್ತಕ್ಕಂಥವನಂದರೆ ನಾಗದೇವತ, ನಾಗರಾಜ ಅಂತ ಕರೀತಾರೆ. ಇಂತಹ ನಾಗನನ್ನು ಪೂಜೆ ಮಾಡುವಾಗ ಯಾವಾಗಲೂ ಜ್ಞಾಪಕ ಇಟ್ಕೋಬೇಕು, ಮಳೆಗಾಲದಲ್ಲಿ ಹೆಚ್ಚು ಪೂಜೆ ಮಾಡಬೇಕು. ಆಮೇಲೆ ಗುರುಗಳು ಹೇಳ್ತಾ ಹೋದ್ರು, ಸಗಣಿಯಲ್ಲಿ ಆ ಸರ್ಪಾಕೃತಿಗಳನ್ನು ಮಾಡಬೇಕು ಅಂತ. ಕೆಲವರು ಸಗಣಿಗಳೆಲ್ಲ ಮಾಡ್ತಾರೆ, ಕೆಲವರು ಸಗಣಿಗಳೆಲ್ಲ ಮಾಡಲ್ಲ. ಇನ್ನೊಂದು ವಿಶೇಷ ಅಂದರೆ, ಪೂಜೆ ಅಂದ ಕೂಡಲೇ ನಾವೆಲ್ಲ ಏನು ಮಾಡ್ತೀವಿ, ಹೆಣ್ಮಕ್ಳು
ರಂಗೋಲಿಗಳನ್ನು ಹಾಕ್ತಾರೆ. ನಾಗರ ಆರಾಧನೆ ಮಾಡುವಾಗ ರಂಗೋಲಿಗಳನ್ನು ಹಾಕೋಂಗಿಲ್ಲ. ಯಾಕಂದರೆ ರಂಗೋಲಿ ಹಾಕಿದಾಗ ಹುಳುಗಳು ಹೊರಗಡೆ ಬರದಿರಲಿ ಅಂತೇಳಿ ಹಾಕೋದ್ರಿಂದ ರಂಗೋಲಿಗಳನ್ನು ಅವಾಯ್ಡ್ ಮಾಡಬೇಕು. ಆನಂತರ ಸಾಧ್ಯವಾದಷ್ಟು ಗಂಜಲದಿಂದ ಸಾರಣೆ ಮಾಡತಕ್ಕಂಥದ್ದನ್ನು ಆ ಸಗಣಿಯಿಂದ ಸಾರಣೆ ಮಾಡ್ತಕ್ಕಂಥದ್ದು ಮಾಡಿಕೊಡೋದು. ಸಗಣಿ ವಾಸನೆಗೆ ಬರೋಲ್ಲ ಅದು ಅಂತ ನಾಗರ ಆರಾಧನೆ ಮಾಡುವಾಗ ಸಗಣಿಯಿಂದ ಸಾರಣೆ ಮಾಡೋದು ಕಡಿಮೆ ಮಾಡಬೇಕು. ಆ ಸರ್ಪ ಆಕೃತಿ ಬೇಕಾದ್ರೆ ಬರ್ಕೋಬೋದು, ಆದರೆ ಸಗಣಿಯಿಂದ ಸಾರಣೆ ಮಾಡಬಾರ್ದು, ರಂಗೋಲಿಗಳನ್ನು ಹಾಕಬಾರ್ದು. ಗಂಧದಿಂದ ಸಾರಣೆ ಮಾಡಬೇಕು. ಗಂಧದಿಂದ ಸಾರಣೆ ಮಾಡಿ ಘಮ 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 ಅಂತಕ್ಕಂಥ ಆ ಪರಿಮಳ ಪುಷ್ಪಗಳನ್ನು ಆ ಪರಿಪರವಾಗಿ ನಾಗರಿಗೆ ಆರಾಧನೆ ಮಾಡಿದರೆ ಅದು ನಾಗರ ಆವಾಹನೆ ಆಗಿ ಬರ್ತದೆ ಅಂತಿರ್ತದೆ. ಆನಂತರ ನಾಗರಿಗೆ ನಾವು ಕೊಡ್ತಕ್ಕಂಥ ಈ ಮೊಳಕೆ ಕಾಳನ್ನು, ಹೆಸರು ಕಾಳಾಗಲಿ ಕಡಲೆಕಾಳನ್ನಾಗಲಿ ಮೊಳಕೆ ಕಾಳನ್ನು ಕೊಟ್ಟು ಸಿಹಿಯನ್ನು ಕೊಟ್ಟು ಹಾಲನ್ನು ಎರೆದು ಭಕ್ತಿಯಿಂದ ನಮಸ್ಕಾರ ಮಾಡಿದ್ರೆ ನಾಗದೇವತೆ ಒಂದೇ ಒಂದು ಸಾರಿ ಒಲಿದ್ರೆ ಅದು ಪ್ರಪಂಚದಲ್ಲಿ ಯಾರು ಇಲ್ದಿರತಕ್ಕಂಥ ಶಕ್ತಿ ಕೊಡ್ತದೆ. ನೋಡಿ, ಬೇಕಾದರೆ ಯಾರದೇ ಜಾತಕ ತೆಗಿಲಿ, ಒಬ್ಬರಿಗೆ ಕಾಳಸರ್ಪ ದೋಷ ಯೋಗ ಏನಾದರೂ ಕಂಡು ಬಂದರೆ ಅವರ ಜಾತಕ ಈಗಲೇ ತೆಗೆದು ನೋಡ್ಕೋದು. ಮನೆಯಲ್ಲಿ ಸುಮಾರು 7-8 ತಲೆಮಾರು ತನಕ ಮಗ ಅಪ್ಪ ಎಲ್ಲರ ಜಾತಕ ಒಂದೇ ಥರ ಇರುತ್ತೆ. ಅವನು 30 ವರ್ಷ ಹುಟ್ಟಿರಲಿ 40 ವರ್ಷ ಹುಟ್ಟಿರಲಿ, ಯಾವ ಜಾಗದಲ್ಲಿ ರಾಹು ಇರುತ್ತೋ ಅದೇ ಜಾಗದಲ್ಲಿ ಅವನ ಮಗನಿಗೂ ಮೊಮ್ಮಕ್ಕಳಿಗೂ ಎಲ್ಲರಿಗೂ ಇರುತ್ತೆ. ಅದು ಪ್ರತ್ಯಕ್ಷ ನೋಡ್ಬೋದು. ನಾವು ಜಾತಕ ತೆಗೆದುಕೊಳ್ಳೆ ಆ ಜಾತಕದಲ್ಲಿ ಕಾಣುತ್ತೆ, ಒಂದೇ ಕಡೆ ಇರುತ್ತೆ. ಅಪ್ಪನಿಗೂ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಎಲ್ಲರಿಗೂ ಇರುತ್ತೆ. ಯಾರಿಗೆ 3 ಹೆಣ್ಮಕ್ಳಾಗಿ ಒಂದೇ ಒಂದು ಗಂಡು ಮಗ ಆಗುತ್ತೋ ಅವ್ರು ಸರ್ಪದೋಷ ಅನ್ನೋದು ಕ್ಲೂ ಗೊತ್ತಾಗ್ತದೆ. ಯಾರಿಗೆ 3 ಗಂಡಾಗಿ ಒಂದೇ ಒಂದು ಹೆಣ್ಮಗ ಸರ್ಪದೋಷ ಗೊತ್ತಾಗುತ್ತೆ. ಹೆಣ್ಮಕ್ಳೇ ಆಗಲಿಲ್ಲ ಸರ್ಪದೋಷ ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ. ಎಲ್ಲರೂ ಅನ್ಕೋತಾರೆ ಗಂಡು ಮಕ್ಕಳಿಲ್ಲ ಅಂತ. ಹಾಗೇನಿಲ್ಲ. ಸರ್ಪವನ್ನು ಅವನು ಸರ್ಪದ ವಿಶೇಷ ಮೊದಲು ಅವನು ಮದುವೆಯನ್ನು ನಿಧಾನ ಮಾಡ್ತಾನೆ. ಸಂತಾನ ಆಗ್ಬೇಕಾದ್ರೆ ಮದುವೆ ಆಗ್ಬೇಕಾಗ್ತದೆ. ಮದುವೆ ನಿಲ್ಲಿಸ್ತಕ್ಕಂಥವನು ರಾಹು. ಮದುವೆಯನ್ನು ನಿಲ್ಲಿಸ್ತಾನೆ, ಸಂತಾನವನ್ನು ನಿಲ್ಲಿಸ್ತಾನೆ, ಕೈಯನ್ನು ಕಟ್ಟಿಬಿಡ್ತಾನೆ. ಅಂದರೆ ಸರ್ಪದೋಷ ಅಂದರೆ ಮಂಕಾಗ್ಬಿಡುತ್ತೆ. ಜೀವನದಲ್ಲಿ ಎಲ್ಲವೂ ಇರುತ್ತೆ. ಯಾರಿಗೆ ಕಾಳಸರ್ಪ ದೋಷ ಇರುತ್ತೋ 32 ವರ್ಷಗಳ ಕಾಲ ಅವನ ಜೀವನದಲ್ಲಿ ಯಾವ ಅಭಿವೃದ್ಧಿನೂ ಆಗಲ್ಲ. ಅವನು ಎಲ್ಲ ರಾಜಯೋಗದಲ್ಲಿದ್ದರೂ ರಾಜಮನೆತನದಲ್ಲಿದ್ದರೂ ಅವನು ಚಕ್ರವರ್ತಿ ಹೊಟ್ಟೆಗುಟ್ಟಿದ್ರು ಕೂಡ ಈ ಸರ್ಪದೋಷ ಏನಾದರೂ ಕೂಡ 10% ಜಾತಕದಲ್ಲಿ ಇದ್ದಿತ್ತು ಆದರೆ ಅವನು ಚಕ್ರವರ್ತಿ ಆದರೂ ಕೂಡ ಭಿಕ್ಷೆಯನ್ನು ಬಿಡಬೇಕಾಗ್ತದೆ. ಹಾವು ಏನೇ ಆಟ ಅಂತ ಕೇಳಿದ್ದೀವಿ. ಹಾವು ಬಾಲದಿಂದ ಮೇಲೆ ತಗೊಂಡೋಗೋದು ಗೊತ್ತು, ಮೇಲಿಂದ ಕೆಳಗಡೆ ಬರ್ತಕ್ಕಂಥದ್ದು ಗೊತ್ತು. ಯಾರಿಗೆ ಇವತ್ತೆಲ್ಲ ನಾಗರ ಪಂಚಮಿ ನೋಡ್ತಾ ಇರ್ಬೋದು ವೀಕ್ಷಕರೆಲ್ಲ, ನಿಮಗೆಲ್ಲ ಏನಾದರೂ ಇದ್ದಕ್ಕಿದ್ದ ಹಾಗೆ ಏನಾದರೂ ವ್ಯವಹಾರಗಳು ನಿಂತೋಗಿದ್ರೆ, ಎಲ್ಲ ನಡೀತಾ ಇತ್ತು ಚೆನ್ನಾಗಿ, ಲಾಭ ಇಲ್ಲ ನಷ್ಟ ಇಲ್ಲ, ಇದ್ದಕ್ಕಿದ್ದ ಹಾಗೆ ಏನಾದರೂ ವ್ಯವಹಾರ ನಿಂತಿದ್ರೆ ಅದಕ್ಕೆ ಈ ನಾಗದೋಷವೇ ಕಾರಣ. ಎಲ್ಲ ನಡೀತಾ ಇರುತ್ತೆ, ಇದ್ದಕ್ಕಿದ್ದಕ್ಕಿಂತ ನಾಗವೇ ಕಾರಣ. ಹಾಗಾಗಿ ಈ ನಾಗ ಪಂಚಮಿಯೆಂದು ನೀವು ನಾಗರ ಆರಾಧನೆಯನ್ನು ಮಾಡ್ತಾ ಭಕ್ತಿಯಿಂದ ಮೊಳಕೆ ಕಾಳನ್ನು ಅರ್ಪಿಸಿ ಹಾಲಿನ ಅಭಿಷೇಕ ಮಾಡಿ ಗಂಧವನ್ನು ಪೋಷಣೆ ಮಾಡಿ ನಾವು ಎಷ್ಟು ಪೂಜೆ ಮಾಡ್ತೀವೋ ಅಷ್ಟು ನಮಗೆ ನಾಗದೇವರ ಅನುಗ್ರಹ ಆಗ್ತದೆ ಅಂತ. ಖಂಡಿತವಾಗ್ಲೂ